ನನ್ನ ಶಾಲೆಯ ಉಗಮ ಮತ್ತು ಬಾಲ್ಯದ ಮಧುರ ನೆನಪುಗಳು. ಅಕ್ಷರ ಕಲಿಸಿದ ಅಂಗಳವದು, ಹಸಿರ ನಡುವಿನ ಗುಡಿಯದು. ಎಷ್ಟೇ ಬೆಳೆದು ಜಗವ ಸುತ್ತಿದರೂ ಮರೆಯದ ಬಾಲ್ಯದ ಗೂಡದು. ಗುರುಗಳು ನೀಡಿದ ಸಂಸ್ಕಾರದ ಬೆಳಕೆ ನಮ್ಮ ಬದುಕಿನ ದಾರಿದೀಪ. ಎದೆಯಾಳದ ಈ ನೆನಪಿನ ಬುತ್ತಿಯೇ ಶಾಲೆಯ ಭವ್ಯ ರೂಪ. ಒಂದು ಭೌಗೋಳಿಕ ಪ್ರದೇಶದ ಸಾಮಾಜಿಕ ವಿಕಾಸದ ಹಾದಿಯನ್ನು ಅರಿಯಬೇಕಾದರೆ ಅಲ್ಲಿನ ಜ್ಞಾನ ದೇಗುಲದ ಇತಿಹಾಸವನ್ನೂ ನಾವು ದರ್ಶಿಸಬೇಕಾಗುತ್ತದೆ. ಪ್ರಕೃತಿಯ ನಿಷ್ಕಲ್ಮಶ ಹಸಿರು ಮಡಿಲಲ್ಲಿ ಕಂಗೊಳಿಸುತ್ತಿರುವ ನಮ್ಮ ಹೆಮ್ಮೆಯ ಶಾಲೆ ಕೇವಲ ಇಟ್ಟಿಗೆ ಮತ್ತು ಮಣ್ಣಿನ ಭೌತಿಕ ಚೌಕಟ್ಟಲ್ಲ. ಅದು 7 ದಶಕಗಳಿಗೂ ಹೆಚ್ಚು ಕಾಲ ತಲೆಮಾರುಗಳ ಬದುಕಿಗೆ ಅಕ್ಷರ ಭಿಕ್ಷೆ ನೀಡಿದ ಪವಿತ್ರ ತಪೋಭೂಮಿ. ಅಂದಿನ ಕಾಲಕ್ಕೆ ನಮ್ಮ ಶಾಲೆಯ ಗೋಡೆಗಳನ್ನು ಮಣ್ಣು, ಬೆಲ್ಲ ಮತ್ತು ಸುಣ್ಣದ ಸಾಂಪ್ರದಾಯಿಕ ಮಿಶ್ರಣದಿಂದ ಶ್ರದ್ಧೆಯಿಂದ ನಿರ್ಮಿಸಲಾಗಿತ್ತು. ಅದರ ಮೇಲ್ಛಾವಣಿಗೆ ಹಂಚನ್ನು ಹಾಕಲಾಗಿತ್ತು. ಬಿಸಿಲು ಮತ್ತು ಭೀಕರ ಮಳೆಗೆ ಆಸರೆಯಾಗಿದ್ದ ನಮ್ಮ ಜ್ಞಾನ ದೇಗುಲ ತುಂಬ ಹಳೆಯದಾಗಿದ್ದರೂ ಕಾಲದ ಓಟದಲ್ಲಿ ತನ್ನದೇ ಆದ ರಾಜ ಗಾಂಭೀರ್ಯದಿಂದ ಸೌಂದರ್ಯದಿಂದ ಕಂಗೊಳಿಸುತ್ತಿತ್ತು. ಸುತ್ತಮುತ್ತಲಿನ 4 ದಿಕ್ಕುಗಳಿಂದಲೂ ಮಕ್ಕಳು ಈ ಶಾಲೆಗೆ ಕಲಿಯಲು ಬರುತ್ತಿದ್ದರು. ಈ ಭವ್ಯ ಇತಿಹಾಸದ ಹೆಜ್ಜೆ ಗುರುತುಗಳನ್ನು ಹುಡುಕುತ್ತಾ ಹೊರಟಾಗ ನಮ್ಮೂರಿನಲ್ಲಿ ಔಪಚಾರಿಕವಾಗಿ ಶಾಲೆಗಳು ತಲೆ ಎತ್ತುವ ಮೊದಲೇ ಅಕ್ಷರದ ಜ್ಞಾನ ದಾಸೋಹದ ಆರಂಭಿಕ ಬೇರುಗಳು ಮೂಡಿದ್ದವು ಎಂಬುದು ಇತಿಹಾಸದ ಅಪೂರ್ವ ಸಂಗತಿಯಾಗಿದೆ. ಅಂದು ಊರಿನ ಶ್ರೇಷ್ಠ ಗಾಂಧಿವಾದಿಯಾಗಿದ್ದ ಶ್ರೀಯುತ ವೆಂಕಟರಮಣ ನಾಯಕರು ನಮ್ಮೂರಿನ ಕಳಸದ ಮನೆಯ ಸಮೀಪದಲ್ಲಿದ್ದ ಗೌಂಟಿ ಶಾಲೆಯಲ್ಲಿ ಅಕ್ಷರ ಬಿತ್ತಿದ ಮೊದಲ ಗುರುವಾಗಿದ್ದಾರೆ. ವೆಂಕಟರಮಣ ನಾಯಕರು ಆರಂಭಿಸಿದ ಗೌಂಟಿ ಶಾಲೆಯ ಅಂಗಳದಲ್ಲಿ ಅ ಆ ಇ ಈ ಕಲಿತ ಮೊದಲ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಎಂಬ ಹೆಗ್ಗಳಿಕೆಗೆ ಶ್ರೀ ಸುಬ್ರಾಯ್ ಬೀರಣ್ಣ ನಾಯಕ್ ಅವರಿಗೆ ಸಲ್ಲುತ್ತದೆ. ಕೇವಲ ಮೊದಲ ವಿದ್ಯಾರ್ಥಿ ಮಾತ್ರವಲ್ಲದೆ ಇಡೀ ನಮ್ಮೂರಿನ ಮೊದಲ ಪದವಿ ಮತ್ತು ಸ್ನಾತಕೋತ್ತರ ಪದವೀಧರರಾಗಿ ಇತಿಹಾಸದ ಪುಟಗಳಲ್ಲಿ ಹೊರಹೊಮ್ಮಿದ ಕೀರ್ತಿಯೂ ಇವರದ್ದೇ ಆಗಿದೆ. ತದನಂತರದ ದಿನಗಳಲ್ಲಿ ಅಂದರೆ 1955ರಲ್ಲಿ ಮೊದಲ ಅಧಿಕೃತ ಸರ್ಕಾರಿ ಶಾಲೆ ಪ್ರಾರಂಭವಾಯಿತು. ಸಣ್ಣದೊಂದು ಹುಲ್ಲಿನ ಚಪ್ಪರದಲ್ಲೇ ಶಾಲೆ ತನ್ನ ಜ್ಞಾನದ ಬೃಹತ್ ಪಯಣವನ್ನು ಆರಂಭಿಸಿತು. ಈ ಚಪ್ಪರದ ಶಾಲೆಯಲ್ಲಿ ಶ್ರೀ ಮಂಜುನಾಥ್ ನಾಯ್ಕ್ ಅವರು ಮೊದಲ ಸರ್ಕಾರಿ ಶಿಕ್ಷಕರಾಗಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದರು. ಅವರ ನಂತರದ ವರ್ಷಗಳಲ್ಲಿ ನಮ್ಮೂರಿನವರೇ ಆದ ಎಲ್ಲರಿಗೂ ರಾಮಚಂದ್ರ ಮಾಸ್ತರರೆಂದೇ ಚಿರಪರಿಚಿತರಾಗಿದ್ದ ಶ್ರೀ ರಾಮಚಂದ್ರ ನಾಯಕ್ ಅವರು ಗಂಗಾವಳಿ ನದಿಯ ಪವಿತ್ರ ತಟದಲ್ಲಿದ್ದ ತಮ್ಮದೇ ತೋಟದಲ್ಲಿ ಶಾಲೆಯನ್ನು ಆರಂಭಿಸಿ ಪಾಠವನ್ನು ಶುರು ಮಾಡಿದ್ದರು. ಶಾಲೆಗೆ ಬಾರದೆ ಜ್ಞಾನದಿಂದ ದೂರವಿದ್ದ ಮುಗ್ಧ ಮಕ್ಕಳ ಮನೆಗೆ ತಾವೇ ಖುದ್ದಾಗಿ ಭೇಟಿ ನೀಡಿ ಪೋಷಕರ ಮನವೊಲಿಸಿ ಮಕ್ಕಳನ್ನು ಅಕ್ಷರ ಲೋಕಕ್ಕೆ ಕರೆತಂದ ಸಾಂಸ್ಕೃತಿಕ ಹರಿಕಾರರು ಅವರು. ಅಷ್ಟೇ ಅಲ್ಲದೆ ಸರ್ಕಾರಿ ಶಾಲೆ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬರುವ ಮಧ್ಯಂತರ ಅವಧಿಯಲ್ಲಿ ಇವರು ಸ್ಥಳೀಯ ಮಕ್ಕಳಿಗೆ ಅಕ್ಷರ ದಾಸೋಹ ನಡೆಸಿರುವುದಕ್ಕೆ ಜನಜನಿತ ವಾಡಿಕೆಗಳ ಆಧಾರವಿದೆ. ಅಧಿಕೃತ ದಾಖಲೆಗಳ ಕೊರತೆಯ ನಡುವೆಯೂ ಮೌಖಿಕ ಇತಿಹಾಸದ ಈ ಉಲ್ಲೇಖಗಳು ಇವರ ಸಾಮಾಜಿಕ ಬದ್ಧತೆ ಹಾಗೂ ಶಾಲೆಯ ಪೂರ್ವ ಇತಿಹಾಸದ ಮೇಲೆ ಮಹತ್ವದ ಬೆಳಕು ಚೆಲ್ಲುತ್ತದೆ. ಅಂದು ಅವರು ಪ್ರೀತಿ ಮತ್ತು ಶ್ರದ್ಧೆಯಿಂದ ಕಲಿಸಿದ ವಿದ್ಯಾರ್ಥಿಗಳು ಇಂದಿಗೂ ಇವರ ನಿಸ್ವಾರ್ಥ ಸೇವೆಯನ್ನು ಕಣ್ಣಾಲಿಗಳು ತುಂಬಿ ಬರುವಂತೆ ಗೌರವದಿಂದ ನೆನಪಿಸಿಕೊಳ್ಳುತ್ತಾರೆ. ಇದಕ್ಕೂ ಮುನ್ನ ಶಿಕ್ಷಣದ ವಿಕೇಂದ್ರೀಕರಣದಂತೆ ಸಗಡಗೇರಿಯಲ್ಲಿ ಮುಂಜಾನೆ ಹಾಗೂ ಕಾಮಗೆ ಗ್ರಾಮದಲ್ಲಿ ಸಂಜೆ ಜರುಗುತ್ತಿದ್ದ ಸಂಚಾರಿ ಶಾಲೆಯು ಅಕ್ಷರವನ್ನು ಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ವಹಿಸಿದ ಪಾತ್ರ ಪ್ರಶಂಸನೀಯ. ಚಪ್ಪರದ ನೆರಳಿನಲ್ಲಿ ಕೇವಲ 27 ಮುಗ್ಧ ಮನಸ್ಸುಗಳೊಂದಿಗೆ 1ರಿಂದ 4ನೇ ತರಗತಿಯವರೆಗೆ ಆರಂಭವಾದ ಈ ಪುಟ್ಟ ಪಯಣ ಮುಂದೆ ಒಂದು ಭವ್ಯ ಇತಿಹಾಸಕ್ಕೆ ಭದ್ರವಾದ ಮುನ್ನಡಿಯಾಯಿತು. 1965ರಲ್ಲಿ ಸಗಡಗೇರಿ ಮತ್ತು ಕಾಮಗೆ ಗ್ರಾಮಗಳ ಮಧ್ಯೆ ತಲೆ ಎತ್ತಿದ ಪ್ರಥಮ ಸರ್ಕಾರಿ ಕೊಠಡಿ ಶಾಲೆಯ ಭೌತಿಕ ಸ್ಥಿರತೆಗೆ ಭದ್ರ ಬುನಾದಿ ಹಾಕಿತು. ತದನಂತರದ ದಶಕದಲ್ಲಿ ಅಂದರೆ 1977-78ರ ಅವಧಿಯಲ್ಲಿ ಶಾಲೆಯ ಮಕ್ಕಳ ಸಂಖ್ಯೆ 27ರಿಂದ 61ಕ್ಕೆ ಏರಿದ್ದು ಶಾಲೆಯ ಮೇಲಿದ್ದ ಜನಸಾಮಾನ್ಯರ ನಂಬಿಕೆಗೆ ಸಾಕ್ಷಿಯಾಗಿದೆ. ಇದೇ ಕಾಲಘಟ್ಟದಲ್ಲಿ ಶಾಲೆಯ ಉದಯ ರವಿಶಿಯಂತೆ ಪ್ರವೇಶಿಸಿದವರು ಆದರ್ಶ ಶಿಕ್ಷಕಿ ನಿರ್ಮಲಾ ಗಾಂವ್ಕರ್. ಕೇವಲ 4ನೇ ತರಗತಿ ಮುಗಿಸಿ ಮುಂದಿನ ಓದಿಗಾಗಿ 3 ಕಿಲೋಮೀಟರ್ ದೂರದ ಶಾಲೆಗೆ ನಡೆದುಕೊಂಡು ಹೋಗಲಾರದೆ ಬಾಲ್ಯದಲ್ಲೇ ಶಿಕ್ಷಣ ವಂಚಿತರಾಗಿದ್ದ ಹೆಣ್ಣು ಮಕ್ಕಳ ಹಾಗೂ ಬಡ ವಿದ್ಯಾರ್ಥಿಗಳ ಆರ್ತನಾದಕ್ಕೆ ಆ ತಾಯಿಯ ಹೃದಯ ಮಿಡಿಯಿತು.
ಶೈಕ್ಷಣಿಕ ಅಧಿಕಾರಿಗಳೊಂದಿಗೆ ನಿರಂತರ ವ್ಯವಸ್ಥಿತ ಮಾತುಕತೆ ನಡೆಸಿ ಶಾಲೆಯಲ್ಲೇ 5, 6, 7ನೇ ತರಗತಿಗಳನ್ನು ಮಂಜೂರು ಮಾಡಿಸಿದ ಅವರ ಧೀಮಂತ ನಡೆ ಶಾಲೆಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳ ಮೈಲುಗಲ್ಲು. 1984-85ರ ನಂತರ ಹಂತ ಹಂತವಾಗಿ ಶಿಕ್ಷಕರ ನೇಮಕಾತಿಯಾಗಿ ಕೊಠಡಿಗಳ ಸಂಖ್ಯೆ ಹೆಚ್ಚುತ್ತಿದ್ದಂತೆ ಸಗಡಗೇರಿ ಗ್ರಾಮದ ಅಂಬಿಗರಕೊಪ್ಪ, ನಾಡೋರಕೊಪ್ಪ, ಆಗೇರಕೊಪ್ಪ, ಕೂರ್ವೆ, ಕಾಮಗೆ, ಎತ್ತುಗೋಡು ಮತ್ತು ಜುಗ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಈ ಶಾಲೆ ಬದುಕಿನ ಆಶಾಕಿರಣವಾಯಿತು. ಶಾಲೆಯ ಆವರಣವು 4 ಕೊಠಡಿಗಳು ಹಾಗೂ 4 ಜನ ದಕ್ಷ ಶಿಕ್ಷಕರಿಂದ ಕಳೆಗಟ್ಟಿತು. 1981-89ರವರೆಗಿನ ಅವಧಿಯಲ್ಲಿ ನಮ್ಮ ಊರಿನವರೇ ಆದ ಆನಂದ್ ನಾಯ್ಕ್ ಮತ್ತು ನಾರಾಯಣ್ ನಾಯ್ಕ್ ಅವರು ಶಾಲೆಯ ಅತಿಥಿ ಸಿಬ್ಬಂದಿಯಾಗಿ ಸಲ್ಲಿಸಿದ ಅಮೂಲ್ಯವಾದ ಸೇವೆ ಇತಿಹಾಸದ ಪುಟಗಳಲ್ಲಿ ಎಂದಿಗೂ ಮಾಸದಂತಹದು. ಇವರೊಂದಿಗೆ ಇತಿಹಾಸದ ಕತ್ತಲಲ್ಲಿ ಕಳೆದು ಹೋದ ಪೂರ್ಣ ಮಾಹಿತಿ ಸಿಗದ ಅದೆಷ್ಟೋ ಮಹನೀಯರ ನಿಷ್ಕಲ್ಮಶ ತ್ಯಾಗ ಮತ್ತು ಕೊಡುಗೆ ಈ ಶಾಲೆಯ ಮಣ್ಣಿನ ಕಣಕಣದಲ್ಲೂ ಉಸಿರಾಡುತ್ತಿದೆ. ಆ ಎಲ್ಲ ಅಗೋಚರ ಚೇತನಗಳಿಗೂ ನಮ್ಮ ಶಿರಸಾಷ್ಟಾಂಗ ಪ್ರಣಾಮಗಳು. ನಾವು ಶಾಲೆಗೆ ಹೋಗುವ ಬೆಳಿಗ್ಗೆ 9:45ಕ್ಕೆ ಸರಿಯಾಗಿ ಶಾಲೆಯ ಹಿತ್ತಾಳೆಯ ಗಂಟೆ ನಾದ ಸ್ವರ ಮೊಳಗುತ್ತಿದ್ದಂತೆ ನಾವೆಷ್ಟೇ ದೂರವಿದ್ದರೂ ಪ್ರಾರ್ಥನೆಗೆ ಓಡಿ ಬಂದು ಸಾಲಾಗಿ ನಿಲ್ಲುತ್ತಿದ್ದೆವು. ಆ ಪ್ರಾರ್ಥನೆಯ ಪವಿತ್ರ ವಾತಾವರಣ, ದಿನಪತ್ರಿಕೆಯ ಜಗತ್ತಿನ ಜ್ಞಾನ, ರಸಪ್ರಶ್ನೆಯ ಕುತೂಹಲ ಹಾಗೂ ಹಿತನುಡಿಗಳ ಮುತ್ತುಗಳು ಬೆಳಗಿನ ಸಮಯಕ್ಕೆ ದಿವ್ಯ ಕಳಶವಿಟ್ಟಂತೆ ಇರುತ್ತಿದ್ದವು. ನಾವು ಈ ಶಾಲೆಯಲ್ಲಿ ಓದುತ್ತಿದ್ದಾಗ ನಮಗೆ ಮುಖ್ಯೋಪಾಧ್ಯಾಯರಾಗಿ ನಿರ್ಮಲ್ ಅಕ್ಕೋರ್ ಇದ್ದರು. ಅವರೊಂದಿಗೆ ಸಹ ಶಿಕ್ಷಕರಾಗಿ ಜಯ್ ಅಕ್ಕೋರ್, ಪ್ರೇಮ್ ಅಕ್ಕೋರ್, ಕಸ್ತೂರ್ ಅಕ್ಕೋರ್, ಜೈರಾಮ್ ಸರ್, ಸಾತಮ್ ಅಕ್ಕೋರ್ ಹಾಗೂ ಮಿತ್ರಕ್ಕೋರ್ ಇದ್ದರು. ಇವರೆಲ್ಲರೂ ನಮಗೆ ಅಕ್ಷರ ಕಲಿಸಿದ ಪ್ರಾತಃ ಸ್ಮರಣೀಯ ಗುರುಗಳು. ಇವರೆಲ್ಲರೂ ಶಿಕ್ಷಣ ಮತ್ತು ಶಾಲೆಯ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸಿದ ಫಲವಾಗಿ ನಮ್ಮ ಬಾಲ್ಯದ ಮೊದಲ ಪಾಠ ಶಾಲೆಯಾದ ಇದೇ ಸುಂದರ ಶಾಲೆಯ ಅಂಗಳದಲ್ಲಿ ನಾವು ಅಕ್ಷರ ಕಲಿತು ವಿದ್ಯಾವಂತರಾಗುವ ಸೌಭಾಗ್ಯ ನಮ್ಮದಾಯಿತು. ಪಾಠದ ಗಹನತೆಯ ನಡುವೆ ಆಟದ ವಿರಾಮ, ಮಧ್ಯಾಹ್ನದ ಬಿಸಿಯೂಟದ ಸವಿ, ತದನಂತರ 2 ಗಂಟೆಗೆ ಮತ್ತೆ ಆರಂಭವಾಗುತ್ತಿದ್ದ ಜ್ಞಾನಯಾಗದ ಸಡಗರ. ಹೀಗೆ ಸಾಗುತ್ತಿತ್ತು ನಮ್ಮ ದಿನಚರಿ. ಇದರ ನಡುವೆ ಗೆಳೆಯರೊಂದಿಗೆ ಆಡಿದ ಕಳ್ಳಾಟ, ಮುನಿಸುಗಳ ಕಿತ್ತಾಟ, ಪಗ್ಗ, ಕಣ್ಣು ಮುಚ್ಚಾಲೆಯ ಕಣ್ಣಿನ ಹುಡುಕಾಟ, ಕಡ್ಡಿ ಆಟ ಹಾಗೂ ಕಳ್ಳ ಪೊಲೀಸ್ ಆಟಗಳ ಮಜಾವೇ ರೋಮಾಂಚನಕಾರಿಯಾಗಿರುತ್ತಿತ್ತು. ಶಾಲೆಯ ಆವರಣದ ಪಕ್ಕದಲ್ಲೇ ಇದ್ದ ವಾಮನ್ ಮನೆಯಿಂದ ಗುರುಗಳ ಕಣ್ಣು ತಪ್ಪಿಸಿ ಓಡಿ ಹೋಗಿ ಜೇಬಿನಲ್ಲಿದ್ದ 50 ಪೈಸೆಯ ನಾಣ್ಯ ನೀಡಿ ಬುಗುರಿ ಹಣ್ಣು ಹಾಗೂ ಕೆಂಪು ಮಿಠಾಯಿಯನ್ನು ಕೊಂಡು ಸವಿಯುತ್ತಿದ್ದ ಆ ಕ್ಷಣಗಳು ಇಂದಿಗೂ ನಾಲಿಗೆಯಲ್ಲಿ ನೀರಿರಿಸುತ್ತವೆ. ಇನ್ನು ಶನಿವಾರದ ಕವಾಯಿತಿನ ಶಿಸ್ತು ನಮ್ಮ ಶರೀರಕ್ಕೆ ಹೊಸದೊಂದು ಚೈತನ್ಯವನ್ನು ತುಂಬುತ್ತಿತ್ತು. ಆ ಆದರ್ಶ ಗುರು ಪರಂಪರೆಯು ನಮ್ಮ ಶಾಲೆಯನ್ನು ಕೇವಲ ಪಾಠದ ಕೋಣೆಯಾಗಿಸದೆ ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ರೂಪಿಸಿತು. ಅಂದಿನ ನಮ್ಮ ಗುರುಗಳು ಅಕ್ಷರದ ಜೊತೆಗೆ ಜೀವನದ ನೈಜ ಮೌಲ್ಯಗಳು, ಕಠಿಣ ಶ್ರಮದ ಸಂಸ್ಕೃತಿ ಮತ್ತು ಅಚಲವಾದ ಶಿಸ್ತನ್ನು ವಿದ್ಯಾರ್ಥಿಗಳಲ್ಲಿ ಬಿತ್ತಿದರು. ಮನೆಯಿಂದ ಅಮ್ಮನ ಕೈಬಿಟ್ಟು ಮೊದಲ ಬಾರಿಗೆ ದೂರ ಬಂದ ಮುಗ್ಧ ಮಗುವಿಗೆ ಈ ಶಿಕ್ಷಕರು ಹೆತ್ತ ತಾಯಿಯಂತೆ ವಾತ್ಸಲ್ಯದ ನೆರಳು ನೀಡಿದರು. ನಮ್ಮ ಶಾಲೆಯ ಕೀರ್ತಿ ಮುಕುಟದಂತಿದ್ದ ಮುಖ್ಯೋಪಾಧ್ಯಾಯಿನಿ ನಿರ್ಮಲ ಅಕ್ಕೋರ್ ಅವರ ಬರೋಬ್ಬರಿ 34 ವರ್ಷಗಳ ಕಾಲ ಜ್ಞಾನದ ದಾಸೋಹ ನೀಡಿ ನಿವೃತ್ತರಾಗಿದ್ದಾರೆ. ಅವರ ಆ ಸೌಮ್ಯ ಮೂರ್ತಿ ಇಂದಿಗೂ ನಮ್ಮೆಲ್ಲರ ನೆನಪಿನ ಬಳ್ಳಿಯಲ್ಲಿ ಹಸಿರಾಗಿ ಉಳಿದಿದೆ. 2003ರ ನಂತರ ಜಾರಿಗೆ ಬಂದ ಬಿಸಿಯೂಟ ಯೋಜನೆ, ಪಂಚಾಯತ್ ನಿರ್ಮಿಸಿದ ಸುಸಜ್ಜಿತ ಅಡುಗೆ ಮನೆ, ಶೌಚಾಲಯ ಹಾಗೂ ಸರ್ವಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಆದ ನೂತನ ಕೊಠಡಿಗಳ ವಿಸ್ತರಣೆ ಶಾಲೆಯ ಭೌತಿಕ ಮುಖವಾಡವನ್ನು ಸಂಪೂರ್ಣ ಬದಲಾಯಿಸಿದೆ. ಹಳೆಯ ಜಾಗದಲ್ಲಿ ಸ್ಥಳದ ತೀವ್ರ ಕೊರತೆ ಇದ್ದಿದ್ದರಿಂದ ಊರಿನ ಮತ್ತೊಂದು ಆವರಣದಲ್ಲಿ 3 ಹೊಸ ಕೊಠಡಿಗಳನ್ನು ನಿರ್ಮಿಸಲಾಯಿತು. ಹಳೆಯ ಕಟ್ಟಡವು ಇಂದು ಜ್ಞಾನದ ಭಂಡಾರವಾದ ಗ್ರಂಥಾಲಯವಾಗಿ ಮತ್ತು ಬಿಸಿಯೂಟದ ಕೋಣೆಯಾಗಿ ಮಾರ್ಪಟ್ಟಿರುವುದು ಹಳೆಯ ನೆನಪುಗಳ ಅತ್ಯುತ್ತಮ ಸದ್ಬಳಕೆಯಾಗಿದೆ. ಇನ್ನುಳಿದ ತರಗತಿಗಳು ಹೊಸ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿವೆ. ಕೇವಲ ನಮ್ಮ ಹಳೆಯ ನೆನಪುಗಳಷ್ಟೇ ಅಲ್ಲ, ಇತ್ತೀಚಿನ ದಿನಗಳ ನಮ್ಮ ಶಾಲೆಯಲ್ಲಿ ಜ್ಞಾನ ದಾಸೋಹ ನೀಡುತ್ತಿರುವ ಇಂದಿನ ಗುರುಗಳ ಕಾರ್ಯವೈಖರಿಯು ನಮಗೆ ಅತೀವ ಆನಂದ ತಂದಿದೆ. ಅವರು ಶಾಲೆಯ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ವಾರ್ಷಿಕೋತ್ಸವದಂತಹ ಸಡಗರದ ವೇದಿಕೆಗಳನ್ನು ನಿರ್ಮಿಸಿ ಗ್ರಾಮೀಣ ಭಾಗದ ಮಕ್ಕಳ ಪ್ರತಿಭೆ ಕಮರಿ ಹೋಗದಂತೆ ನಿರಂತರವಾಗಿ ಪ್ರೋತ್ಸಾಹಿಸುತ್ತಿದ್ದಾರೆ.
ವಿಶೇಷವೆಂದರೆ ಈ ಶಿಕ್ಷಕರು ನಮ್ಮದೇ ಊರಿನವರಲ್ಲದಿದ್ದರೂ ಪರಕೀಯ ಭಾವನೆಯನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಊರಿನ ಪ್ರತಿಯೊಬ್ಬರನ್ನ ಹೆತ್ತವರಂತೆ ಒಗ್ಗೂಡಿಸಿಕೊಂಡು ಹೋಗುತ್ತಿದ್ದಾರೆ. ತಮ್ಮ ವೃತ್ತಿ ಧರ್ಮದ ನಿಜವಾದ ಆಶಯವನ್ನು ವಿದ್ಯಾರ್ಥಿಗಳಿಗೆ ಬದುಕಿನ ಅತ್ಯಮೂಲ್ಯ ಬಳುವಳಿಯಾಗಿ ನೀಡುತ್ತಿದ್ದಾರೆ. ಇಂತಹ ನಿಸ್ವಾರ್ಥ ಶಿಕ್ಷಕರನ್ನು ಪಡೆದಿರುವುದು ನಮ್ಮ ಶಾಲೆಯ ಸುದೈವ ಹಾಗೂ ನಮ್ಮ ಊರಿಗೆ ಹೆಮ್ಮೆಯ ವಿಷಯವಾಗಿದೆ. ಹರಿಯುವ ನದಿಯ ನೀರಿನಂತೆ ಸಹಸ್ರಾರು ಹಕ್ಕಿಗಳು ಈ ಜ್ಞಾನದ ಗೂಡಿನಲ್ಲಿ ರೆಕ್ಕೆ ಮೂಡಿಕೊಂಡು ಹಾರಿ ಹೋಗಿವೆ. ಈ ಶಾಲೆಯ ಅಂಗಳದಲ್ಲಿ ಕಲಿತ ಅದೆಷ್ಟೋ ಪ್ರತಿಭೆಗಳು ಇಂದು ಸಮಾಜದ ನಾನಾ ಸ್ತರಗಳಲ್ಲಿ ಮಿನುಗುತ್ತಿದ್ದಾರೆ. ಸರ್ಕಾರಿ ಉದ್ಯೋಗ ಪಡೆದು ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದವರು, ಇಂದಿಗೂ ಕರ್ತವ್ಯದಲ್ಲಿ ಉನ್ನತ ಹುದ್ದೆಯಲ್ಲಿ ಇರುವವರು, ಖಾಸಗಿ ಸಂಸ್ಥೆಗಳ ಯಶಸ್ವಿ ಸಾರಥ್ಯ ವಹಿಸಿದವರು ಹಾಗೂ ಸ್ವಂತ ಉದ್ಯಮದ ಸಾಮ್ರಾಜ್ಯ ಕಟ್ಟಿದವರು, ರೈತನಾಗಿರುವವರು, ಹೀಗೆ ಎಲ್ಲರ ಯಶಸ್ಸಿನ ಬೇರುಗಳು ಇರುವುದು ನಮ್ಮ ಶಾಲೆಯ ಪವಿತ್ರ ಮಣ್ಣಿನಲ್ಲಿಯೇ. ಭೌತಿಕವಾಗಿ ನಾವೆಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮ ಬದುಕಿನ ಬೇರುಗಳು ಇರುವುದು ಇದೇ ಶಾಲೆಯ ಅಂಗಳದಲ್ಲಿ. ಅಂದು ಆ ಅಂಚಿನ ಮನೆಯ ಗುರುಕುಲದಲ್ಲಿ ಮೂಡಿದ ಭಕ್ತಿ ಮತ್ತು ಗೌರವದ ಭಾವನೆ ಇಂದಿಗೂ ಕಾಲದ ಓಟದಲ್ಲಿ ಮುಸುಕಾಗದೆ ಪ್ರತಿಯೊಬ್ಬ ಹಳೆಯ ವಿದ್ಯಾರ್ಥಿಯ ಎದೆಯಾಳದಲ್ಲಿ ಅಜರಾಮರವಾಗಿದೆ. ಹಳೆಯ ನೆನಪುಗಳ ಗೂಡಾದ ನಮ್ಮ ಹೆಮ್ಮೆಯ ಈ ಶಾಲೆ ಮತ್ತೆ ಮಕ್ಕಳ ಕಲರವದಿಂದ ಕಳೆಗಟ್ಟಲಿ, ಜ್ಞಾನದ ದೀವಿಗೆ ಎಂದಿಗೂ ನಂದದಂತೆ ಬೆಳಗಲಿ ಎನ್ನುವುದೇ ನಮ್ಮ ಆಶಯ. ಆದರೆ ಸಾಹಿತ್ಯಿಕ ಮತ್ತು ಸಾಮಾಜಿಕ ದೃಷ್ಟಿಕೋನದಿಂದ ಇಂದು ನಾವು ಒಂದು ಕಹಿ ಸತ್ಯದ ವಿಮರ್ಶೆಯನ್ನು ಮಾಡಬೇಕಾಗಿದೆ. ನಾವು ಕಲಿಯುತ್ತಿದ್ದ ಆ ದಿನಗಳಲ್ಲಿ ಶಾಲೆಯ ಅಂಗಳ ಮಕ್ಕಳ ಸಡಗರದ ಕಲರವದಿಂದ ತುಂಬಿ ತುಳುಕುತ್ತಿತ್ತು. ಆದರೆ ಇಂದು ಕಣ್ಣೆದುರೇ ಕಾಲ ಬದಲಾಗಿದೆ. ಎಲ್ಲ ಆಧುನಿಕ ಸೌಲಭ್ಯಗಳು, ತಂತ್ರಜ್ಞಾನದ ಕಲಿಕಾ ವ್ಯವಸ್ಥೆಗಳು ಇದ್ದರೂ ಸಹ ಸರ್ಕಾರಿ ಶಾಲೆಯ ಅಂಗಳದಲ್ಲಿ ಮಕ್ಕಳ ಸಂಖ್ಯೆ ಕರಗುತ್ತಿರುವುದು ನಮ್ಮ ಮನಸ್ಸಿಗೆ ತೀವ್ರ ವಿಷಾದವನ್ನು ತರಿಸುತ್ತಿವೆ. ಭೌತಿಕ ಸೌಲಭ್ಯಗಳಿದ್ದರೂ ಮಕ್ಕಳು ಕಡಿಮೆಯಾಗುತ್ತಿರುವ ಶಾಲಾ ಅಂಗಳ ಇಂದಿನ ಸಮಕಾಲೀನ ಸಮಾಜದಲ್ಲಿ ಬದಲಾಗುತ್ತಿರುವ ಆದ್ಯತೆಗಳಿಗೆ ಹಿಡಿದ ಕನ್ನಡಿಯಾಗಿದೆ. ಇದು ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಗಂಭೀರ ವಿಷಯವಾಗಿದೆ. ಇತಿಹಾಸ ಎಂಬುದು ಕೇವಲ ಗತಕಾಲದ ಘಟನೆಗಳ ಒಣ ದಾಖಲೆಯಲ್ಲ, ಅದು ವರ್ತಮಾನವನ್ನು ರೂಪಿಸುವ ಅಖಂಡ ಶಕ್ತಿ. ನಮ್ಮ ಶಾಲೆಯ ಉಗಮದ ಆರಂಭಿಕ ಕಾಲಘಟ್ಟ ಅತ್ಯಂತ ಪುರಾತನವೂ ಮೌಲ್ಯಯುತವೂ ಆದುದಾಗಿದೆ. ಈ ಭವ್ಯ ಇತಿಹಾಸದ ಹೆಜ್ಜೆಗುರುತುಗಳನ್ನು ಹುಡುಕುತ್ತಾ ಹೊರಟ ನಮಗೆ ಅದರ ಹಿನ್ನೆಲೆಯನ್ನು ಅರಿತುಕೊಳ್ಳುವ ಜಿಜ್ಞಾಸೆ ತೀವ್ರವಾಗಿತ್ತು. ಈ ಕುರಿತು ನಾವು ಹಿರಿಯರಲ್ಲಿ ಪ್ರಸ್ತಾಪಿಸಿದಾಗ ಅವರು ನೀಡಿದ ಸಾಕ್ಷ್ಯಚಿತ್ರ ಸಾದೃಶ್ಯದ ಮಾಹಿತಿ ಕೇವಲ ಜ್ಞಾನವರ್ಧಕವಾಗಿರದೆ ಇಡೀ ಊರಿಗೆ ಭಾವನಾತ್ಮಕ ಉಲ್ಲಾಸವನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. ಪ್ರತಿಯೊಬ್ಬ ಮಾಹಿತಿದಾತರು ಇತಿಹಾಸದ ಜೀವಂತ ಪುಟಗಳಂತೆ ಕಣ್ಣಿಗೆ ಕಟ್ಟುವ ಹಾಗೆ ಅಂದಿನ ದಿನಗಳನ್ನು ಸ್ಮರಿಸಿಕೊಂಡಿದ್ದಾರೆ. ಅವರ ಮಾತುಗಳಲ್ಲಿ ಶಾಲೆಯ ಮೇಲಿದ್ದ ನಿಷ್ಠೆ, ಶ್ರಮ ಮತ್ತು ಅದರ ಸಾಂಸ್ಕೃತಿಕ ಪರಂಪರೆಯ ಬಗೆಗಿನ ಹೆಮ್ಮೆ ಎದ್ದು ಕಾಣುತ್ತಿತ್ತು. ಈ ಐತಿಹಾಸಿಕ ಪಯಣದ ರೋಚಕ ಕಥನವನ್ನು ನಮಗೆ ಪ್ರೀತಿಯಿಂದ ಉಣಬಡಿಸಿದ ಪ್ರತಿ ಕಂಠಕ್ಕೂ, ನೆನಪಿನ ಬುತ್ತಿಯನ್ನು ತೆರೆದಿಟ್ಟ ಪ್ರತಿಯೊಬ್ಬ ಸರದಿಗೂ ಈ ಮೂಲಕ ನಾವು ನಮ್ಮ ಮನದಾಳದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇವೆ. ನಮ್ಮ ಹೆಮ್ಮೆಯ ಶಾಲೆಯ ಇತಿಹಾಸದ ದಾಖಲಾತಿಯ ಮೇಲೆ ತೀವ್ರ ಆಸಕ್ತಿ ವಹಿಸಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮಗೆ ಪ್ರೋತ್ಸಾಹದ ರೂಪದಲ್ಲಿ ನೀಡಿದ ಪ್ರತಿಯೊಬ್ಬರಿಗೂ ಸಹ ನಾವು ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇತಿಹಾಸವನ್ನು ಗೌರವಿಸುವ ಈ ಇಡೀ ಪ್ರಕ್ರಿಯೆ ನಮ್ಮಲ್ಲಿ ಹೊಸದೊಂದು ಚೈತನ್ಯವನ್ನು ತುಂಬಿದೆ.